ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಕನ್ನಡ ಕಿರುತೆರೆ ಲೋಕದಲ್ಲಿ ಅದೆಷ್ಟೋ ನಟ ನಟಿಯರು ಬಂದು ಹೋಗಿದ್ದಾರೆ. ಹಾಗೆ ಬಂದು ಹೀಗೆ ಹೋದವರಿದ್ದಾರೆ. ಮಾಡಿದ ಮೊದಲ ಪಾತ್ರದಲ್ಲೇ ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಸಿಕೊಂಡವರು ಇದ್ದಾರೆ. ನನಗೆ ನಟನೆ ಬರುತ್ತೆ, ನಾನೊಬ್ಬ ಒಳ್ಳೆ ನಟ ಅಥವಾ ನಟಿ ಅಂದ್ಕೊಂಡ್ರೂ ಅದು ತಪ್ಪಾಗುತ್ತೆ. ಒಳ್ಳೊಳ್ಳೆ ಅವಕಾಶ ಸಿಗಬೇಕು. ಸಿಕ್ಕಂತ ಅವಕಾಶದಲ್ಲಿ ಜನ ಕೈ ಹಿಡಿಬೇಕು. ಆಗಲೇ ಬಣ್ಣದ ಬದುಕಲ್ಲಿ ಗಟ್ಟಿಯಾಗಿ ನೆಲೆಯೂರೋದು. ಇಲ್ದಿದ್ರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿತ್ಯವೂ ಸೈಕಲ್ ಹೊಡಿತಾನೆ ಇರಬೇಕಾಗುತ್ತೆ. ಹೀಗೆ ಸೈಕಲ್ ಹೊಡೆಯೋ ಅದೆಷ್ಟು ಮಂದಿ ನಮ್ಮ ಕಣ್ಮುಂದೆ ಇದಾರ್ ಬಿಡಿ. ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು ಅಂತ ಬಂದವರು ಸೈಡ್ ರೋಲ್ ಪಾತ್ರಗಳಿಗೆ ಫಿಕ್ಸ್ ಆದ ಅದೆಷ್ಟೋ ಕಲಾವಿದರಿದ್ದಾರೆ. ಇವತ್ತು ಅವರೆಲ್ಲ ನೂರಾರು ಸಿನಿಮಾ, ಹತ್ತಾರು ಸೀರಿಯಲ್ಗಳಲ್ಲಿ ನಟಿಸ್ತಿದ್ದಾರೆ. ಆದ್ರೂ ಸಹ ಅವರಿಗೊಂದು ದೊಡ್ಡ ಹೆಸರಿಲ್ಲ, ಪ್ರಮುಖ ಪಾತ್ರ ಸಿಕ್ಕಿದ್ದಿಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದೀವಿ ಅಂದ್ರೆ, ಕಿರುತೆರೆ ನಟಿ ಅನುಷಾರನ್ನ ನೀವೆಲ್ಲ ನೋಡೇ ಇರ್ತೀರಾ. ನಟಿಯಾಗಬೇಕು ಅಂತ ಬಂದವರಿಗೆ ಮೊದಲು ಸಿಕ್ಕಿದ್ದು ಅತಿಥಿ ಪಾತ್ರ, ಬಳಿಕ ಪೋಷಕ ಪಾತ್ರ, ಕೊನೆಗಂತೂ ಪಾತ್ರೆ ತೊಳೆಯೋ ಪಾತ್ರ. ಆದ್ರೆ ಇಂಥ ಪಾತ್ರಗಳು ಸಿಕ್ತಲ್ಲ ಅಂತ ಯಾವತ್ತೂ ಬೇಜಾರು ಮಾಡ್ಕೊಂಡವರಲ್ಲ. ಕೊಟ್ಟಿರೋ ಪಾತ್ರಕ್ಕೆ ನ್ಯಾಯ ಒದಗಿಸಿಕೊಟ್ಟವರು ನಟಿ ಅನುಷಾ. ಬಹುಶಃ ಇದೇ ಕಾರಣಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದು. ಆತ್ಮೀಯರೇ, ನಟಿ ಅನುಷಾ ಈಗೆಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಕನ್ನಡ ಕಿರುತೆರೆಯಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ವಲ್ಲ. ಬಣ್ಣದ ಬದುಕನ್ನೇ ಬಿಟ್ಟು ಹೋದ್ರ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಅನುಷಾ ಬಣ್ಣದ ಲೋಕಕ್ಕೆ ಪದಾರ್ಪಣೆ ಮಾಡಿ ಬರೋಬ್ಬರಿ 10 ವರ್ಷಗಳೇ ಕಳೆದು ಹೋಗಿದೆ. ನಟಿ ಅನುಷಾಗೆ ಈಗ ದಶಕ ಪೂರೈಸಿದ ಸಂಭ್ರಮ. ಸಿನಿಮಾ ಇಂಡಸ್ಟ್ರಿಯಾಗಲಿ ಕಿರುತೆರೆ ಲೋಕದಲ್ಲಾಗಲಿ 10 ವರ್ಷ ಪೂರೈಸೋದು ಅಂದ್ರೆ ತಮಾಷೆ ಮಾತಲ್ಲ. ಈಗೀಗಂತೂ ಬಣ್ಣದ ಬದುಕಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲೋರೇ ಅಪರೂಪ. 1-2 ಸಿನಿಮಾ, 3-4 ಸೀರಿಯಲ್ಗೆ ಅವರ ಬಣ್ಣದ ಬದುಕೆ ಮುಗಿದು ಹೋಗಿರುತ್ತೆ. ಆದ್ರೆ ಅನುಷಾ ತಮ್ಮ ನಟನೆ ಮೂಲಕವೇ ಮನೆ ಮಾತಾದ ನಟಿ. ಧಾರಾವಾಹಿ, ರಿಯಾಲಿಟಿ ಶೋ, ಸಿನಿಮಾ ನಾಯಕಿ ಪಾತ್ರ, ಪೋಷಕ ಪಾತ್ರ, ವಿಲನ್ ಪಾತ್ರ, ಹೀಗೆ ಸಿಕ್ಕ ಎಲ್ಲಾ ಬಗೆಯ ಪ್ರಯೋಗಗಳನ್ನ ಮಾಡುತ್ತಾ ಬಂದವರು. ಕೃಷ್ಣಲೀಲಾ ಸಿನಿಮಾದಲ್ಲಿ ನಟ ಅಜಯ್ ರಾವ್ ತಂಗಿ ಪಾತ್ರ ಮಾಡಿದ್ದ ಅನುಷಾ ಕೊನೆಗೆ ಜಲ್ಸಾ, ಲೌಡ್ ಸ್ಪೀಕರ್, ಡಿಂಗಾ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಅಷ್ಟೇ ಅಲ್ಲ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿಯೂ ನಟಿಸಿದ್ದಾರೆ. ಬಳಿಕ ಶ್ರೀಮಾನ್ ಶ್ರೀಮತಿ ಸೀರಿಯಲ್ನಲ್ಲೂ ನಾಯಕಿಯಾಗಿ ಕಾಣಿಸಿಕೊಂಡ ಅನುಷಾ ಇವಳು ಸುಜಾತ ಸೀರಿಯಲ್ನಲ್ಲಿ ಖಡಕ್ ವಿಲನ್ ಪಾತ್ರ ಮಾಡಿದ್ರು. ಹೀಗೆ ಒಮ್ಮೆ ಹೀರೋಯಿನ್ ಆಗಿ, ಮತ್ತೊಮ್ಮೆ ಖಡಕ್ ವಿಲನ್ ಆಗಿ, ಮಗದೊಮ್ಮೆ ಪೋಷಕಿಯಾಗಿ ಎಲ್ಲಾ ಪಾತ್ರದಲ್ಲೂ ಸೈ ಅನ್ಸ್ಕೊಂಡವರು ನಟಿ ಅನುಷಾ. ಆತ್ಮೀಯರೇ, ಒಮ್ಮೆ ಹೀರೋಯಿನ್ ಆದ್ರೆ ಮುಗದೇ ಹೋಯ್ತು, ಮತ್ತೆ ಬೇರೆ ಪಾತ್ರಗಳನ್ನ ಮಾಡೋದಕ್ಕೆ ಹಿಂದೇಟ್ ಹಾಕೋರೆ ಹೆಚ್ಚು. ಅದರಲ್ಲೂ ವಿಲನ್ ಮತ್ತು ಪೋಷಕ ಪಾತ್ರಗಳನ್ನಂತೂ ಒಪ್ಕೊಳ್ಳೋದು ತೀರಾ ಕಮ್ಮಿ. ಆದ್ರೆ ಇದಕ್ಕೆ ನಟಿ ಅನುಷಾ ತದ್ವಿರುದ್ಧ. ತಮಗೆ ಯಾವ ಪಾತ್ರ ಕೊಟ್ಟರೂ ಬೇಡ ಅಂದವರಲ್ಲ. ನಿರ್ದೇಶಕರು ಹೇಗೆ ಹೇಳ್ತಾರೋ ಹಾಗೆ ನಟಿಸೋದಷ್ಟೇ ನನ್ನ ಕೆಲಸ ಅಂತ ನಂಬ್ಕೊಂಡವರು ಇವರು. ಆತ್ಮೀಯರೇ, ನಟಿ ಅನುಷಾ ಕೇವಲ ನಟನೆಯಲ್ಲಿ ಮಾತ್ರವಲ್ಲದೆ ಡ್ಯಾನ್ಸಿಂಗ್ ಶೋಗಳಲ್ಲೂ ಮಿಂಚು ಹರಿಸಿದ್ದಾರೆ. ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ಶೋನಲ್ಲಿ ತಾರಾ ಸ್ಪರ್ಧಿಯಾಗಿ ಕುಣಿದು ಕುಪ್ಪಳಿಸಿದ್ರು. ಬಣ್ಣದ ಬದುಕಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರೋ ನಟಿ ಅನುಷಾ ಸದ್ಯ ಕನ್ನಡ ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಕಾಣ್ತಿಲ್ಲ. ಇವರೇನು ಕಳೆದೇ ಹೋದ್ರ ಅಂದ್ಕೊಂಡವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋ ನಟಿ ಅನುಷಾ 4 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದು ಹೊಸದೊಂದು ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆತ್ಮೀಯರೇ, ನಟನೆ ಬಗ್ಗೆ ನಟಿ ಅನುಷಾ ಒಂದಷ್ಟು ಮಾತುಗಳನ್ನಾಡಿದ್ರೆ ಅವರ ಮಾತುಗಳನ್ನ ಕೇಳಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಈಗಿನ ಕಾಲದಲ್ಲಿ ನಟಿಯಾದವರು ಹೀಗೆಲ್ಲ ಯೋಚನೆ ಮಾಡ್ತಾರಾ ಅನ್ಸುತ್ತೆ. ನಾಯಕಿ ಅಂದ್ರೆ ಮಾಡೆಲ್ ಲುಕ್ ನಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಬೇಕು ಎಂದಷ್ಟೇ ಅನ್ಕೊಂಡಿರ್ತಾರೆ. ಆದ್ರೆ ಬ್ಲೇಡ್ ಬಂಟಿ ಸಿನಿಮಾದಲ್ಲಿ ಪಾತ್ರೆ ತೊಳೆಯೋ ಕೆಲಸದಾಕಿಯ ಪಾತ್ರವನ್ನು ಮಾಡಿದ್ದೇನೆ. ನನಗೆ ಪಾತ್ರ ಮುಖ್ಯ, ಒಂದೇ ರೀತಿಯ ಪಾತ್ರದಲ್ಲಿ ನಟಿಸೋದಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಬ್ಲೇಡ್ ಬಂಟಿ ಸಿನಿಮಾದಲ್ಲಿ ಪಾತ್ರೆ ತೊಳೆಯೋ ಪಾತ್ರವನ್ನ ಒಪ್ಕೊಂಡೆ. ಸದ್ಯ ಈ ಚಿತ್ರ ಡಬ್ಬಿಂಗ್ ಹಂತದಲ್ಲಿದೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಡಾರ್ಕ್ ಕಾಮಿಡಿ ಸಿನಿಮಾ. ಹೀಗಾಗಿ ನಮ್ಮ ನಟನಾ ಬದುಕಲ್ಲೂ ಹಲವಾರು ಚಾಲೆಂಜಸ್ ಇರಲಿ ಅಂತ ಪಾತ್ರ ಒಪ್ಕೊಂಡಿದ್ದಾರಂತೆ. ಆತ್ಮೀಯರೇ, ಹಾಗೆಯೇ ಡ್ರಗ್ ಮಾಫಿಯಾ ಕುರಿತ 100 ಚಿತ್ರದಲ್ಲಿ 2ನೇ ನಾಯಕಿಯಾಗಿ ನಟಿ ಅನುಷಾ ಅಭಿನಯಿಸಿದ್ದಾರೆ. ಈ ಸಿನಿಮಾದ ಬಹುತೇಕ ಶೂಟಿಂಗ್ ಸಹ ಮುಗಿದಿದೆ. ಹೀಗೆ ಪ್ರತಿಯೊಂದು ಸಿನಿಮಾದಲ್ಲೂ ವಿಭಿನ್ನ ಪಾತ್ರ ಹುಡುಕ್ತಿದ್ದಾರೆ. ಆತ್ಮೀಯರೇ, 10 ವರ್ಷಗಳಲ್ಲಿ 10 ಸಿನಿಮಾ, 6 ಸೀರಿಯಲ್ಗಳಲ್ಲಿ ನಟಿಸಿರುವ ಅನುಷಾ ಬರೋ ಎಲ್ಲಾ ಪಾತ್ರಗಳನ್ನ ಒಪ್ಕೊಳ್ಳೋದಿಲ್ವಂತೆ.
ಪಾತ್ರಕ್ಕೆ ಪ್ರಾಮುಖ್ಯ ಇದ್ರೆ ಮಾತ್ರ ಒಪ್ಕೊಳ್ತಾರೆ. ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋ ನಟಿ ಅನುಷಾ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡೇ ಇರಲಿಲ್ಲ. ಸುಮಾರು 2 ವರ್ಷದ ನಂತರ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಿರೋ ಮೈನಾ ಅನ್ನೋ ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಹೀಗೆ ಸಿನಿಮಾ ಮತ್ತು ಸೀರಿಯಲ್ ಎರಡರಲ್ಲೂ ಬ್ಯುಸಿಯಾಗಿರೋ ನಟಿ ಅನುಷಾ ಬಣ್ಣದ ಲೋಕದಲ್ಲಿ ಒಂದೊಳ್ಳೆ ಬದುಕು ಕಟ್ಕೊಂಡಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ನಟಿಯಾಗಿ ಬೆಳಿಬೇಕು ಅಂದ್ಕೊಂಡಿರೋ ಇವರ ಕನಸು ನನಸಾಗಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.